Hello everyone, welcome back to my channel. So maths exam already ಎಲ್ಲರದು ಕಂಪ್ಲೀಟ್ ಆಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದಿರಾ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಸೈನ್ಸ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೆಲವೊಂದು ಸೈನ್ಸ್ ಲೆಸನ್ಸ್ ಇಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಈ ಒಂದು ಚಾಪ್ಟರಿಂದ ಬರ್ಬೋದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಾನು ಜಸ್ಟ್ ನಮಗೇನು ಲಾಸ್ಟ್ ಮೂಮೆಂಟಲ್ಲಿ ಇವಾಗ ನಮಗೆ ಓನ್ಲಿ 3 days ಇದೆ, ಸೊ ವಿ ಕಾಂಟ್ ರೀಡ್ ಅಂತ ಹೇಳಿ ಯಾರು ಅಂದ್ಕೊಂಡಿದ್ದೀರಾ, ಸೊ ಅವರಿಗೆ ನಾನು ಜಸ್ಟ್ ಇದು ಫ್ಯೂ ಪಾಯಿಂಟ್ಸ್ನ ಅಥವಾ ಫ್ಯೂ ಕ್ವಶನ್ಸ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಇಫ್ ಯು ವಾಂಟ್ ಟು ಸ್ಕೋರ್ ಮೋರ್, ನಾನು ಜಾಸ್ತಿ ಸ್ಕೋರ್ ಮಾಡಬೇಕು ಅಂಥೇಳಿ ಯಾರಿಗಾದರೂ ಇತ್ತು ಅಂತ ಹೇಳಿದರೆ ಆಬ್ವಿಯಸ್ಲಿ ಎಲ್ರಿಗೂ ಇರುತ್ತೆ. ಸೊ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಹೇಳೋರು ನೀವು ಬುಕ್ಕನ್ನು ರೆಫರ್ ಮಾಡಿ ಫುಲ್ ಲೆಸನ್ನ ಲೈನ್ ಟು ಲೈನ್ ಓದ್ಕೊಳ್ಳಿ. ಸೊ ಯು ವಿಲ್ ಸ್ಕೋರ್ ಈಸಿಲಿ. ಸೊ ಇವಾಗ ಫಸ್ಟ್ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ನಮಗೆ ಬರುವಂಥ ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ವಾಟ್ ಈಸ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಲೂಪಿಂಗ್ ಪಾತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ನಮಗೇನು ಫ್ಲೋ ಆಗುತ್ತೆ, ಸೊ ಆ ಫ್ಲೋ ಆಗುವಂತಹ ಪಾತ್ನ ನಾವು ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು? ವಾಟ್ ಈಸ್ ರೆಸಿಸ್ಟೆನ್ಸ್? ಆನ್ಸರ್ ಏನು? ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ದಟ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಅಂದರೆ ಫ್ಲೋ ಆಫ್ ಚಾರ್ಜಸ್ನ ಯಾವುದು ಆಪೋಸ್ ಮಾಡುತ್ತಲ್ಲ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಿಮಗೆ ಈ ಒಂದು ಲೈನ್ ನೆನಪಾಗಲಿಲ್ಲ ಅಂದರೆ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ. ಸೊ ಕರೆಂಟ್ ಫ್ಲೋ ಏನಾಗುತ್ತೆ? ಕರೆಂಟ್ ಫ್ಲೋ ಆಗಬೇಕು ಅಂತ ಹೇಳಿದ್ರೆ ನಮಗೆ ಚಾರ್ಜಸ್ ಫ್ಲೋ ಆಗಬೇಕು. ಸೊ ಚಾರ್ಜಸ್ ಫ್ಲೋನ ಆಪೋಸ್ ಮಾಡುವಂತಹ ಏನು ಕ್ವಾಂಟಿಟಿಗೆ ಅಥವಾ ಪ್ರಾಪರ್ಟಿಗೆ ನಾವು ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ರೆಸಿಸ್ಟೆನ್ಸ್ ಅಂದ್ರೇನು? ದ ಪ್ರಾಪರ್ಟಿ ವಿಚ್ ಆಪೋಸಸ್ ದಿ ಫ್ಲೋ ಆಫ್ ಕರೆಂಟ್. ಈಸಿಯಾಗಿನೂ ನೀವು ಬರಿಬೋದು. ನೆಕ್ಸ್ಟ್ ಥರ್ಡ್ ಒನ್, ವಾಟ್ ಈಸ್ ವೇರಿಯೇಬಲ್ ರೆಸಿಸ್ಟೆನ್ಸ್? ವೇರಿಯೇಬಲ್ ಅಂದ್ರೆ ಏನು? ಚೇಂಜ್ ಆಗುತ್ತೆ. ಓಕೆ, ಸೊ ಎ ಡಿವೈಸ್ ದಟ್ ಕಂಟ್ರೋಲ್ಸ್ ಕರೆಂಟ್ ವಿತೌಟ್ ಚೇಂಜಿಂಗ್ ದ ಸೋರ್ಸ್ ಆಫ್ ವೋಲ್ಟೇಜ್. ಅಂದರೆ ವೋಲ್ಟೇಜ್ ಚೇಂಜ್ ಮಾಡಲಿಲ್ಲಂಗೆ ನಮಗೆ ಕರೆಂಟ್ ಚೇಂಜ್ ಮಾಡುವಂತಹ ಡಿವೈಸ್ನ ನಾವೇನಂತ ಕರಿತೀವಿ? ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ನು, ಸ್ಟೇಟ್ ಓಮ್ಸ್ ಲಾ. ಸೊ ಇದು ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು. ಸೊ ಸ್ಟೇಟ್ ಓಮ್ಸ್ ಲಾ. ಓಮ್ಸ್ ಲಾ ಏನು ಸ್ಟೇಟ್ ಮಾಡುತ್ತೆ ಅಂತ ಹೇಳಿದರೆ, ಸ್ಟೇಟ್ಮೆಂಟ್ ಕೇಳಿದ್ರು ಅಂತ ಹೇಳಿದರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ 2 ಮಾರ್ಕ್ಸಿಗೆ ಬರೀ ಸ್ಟೇಟ್ಮೆಂಟ್ ಬರೆದ್ರೆ ಆಗಲ್ಲ, ಸ್ಟೇಟ್ಮೆಂಟ್ ಜೊತೆಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಕೂಡ ಬರೀಬೇಕು. ಸೊ ಇಲ್ಲಿ ಏನಿದೆ ಸ್ಟೇಟ್ಮೆಂಟ್? ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಿಟ್ವೀನ್ ಎ ಮೆಟಲ್ ವೈರ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ at constant temperature is directly proportional to the current flowing through it. ಅಂದರೆ potential difference is directly proportional to the current. ಈ ಕೀವರ್ಡ್ಸನ್ನ ನೆನ್ಪಿಟ್ಕೊಳ್ರಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಲ್ಲಿರುತ್ತೆ ನಮಗೆ? ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ, ಸೊ ಅದನ್ನೇ ಸ್ವಲ್ಪ ಏನು ನಾವು ಈ ರೀತಿ ಕಂಬೈನ್ ಮಾಡಿ ಹೇಳ್ತೀವಿ. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಿಟ್ವೀನ್ ಎ ಮೆಟಲ್ ವೈರ್ in an electric circuit at constant temperature is directly proportional to the current flowing through it. So ಇದನ್ನು ನಾವು ಹೇಗೆ ಬರಿತೀವಿ? V is directly proportional to I. So we can write it as ಇಲ್ಲಿ directly ಇದು proportionality constant ಅಂತ ತೆಗೆದ್ರೆ ಏನಾಗುತ್ತೆ? V is equals to I R. ಓಕೆ, ಸೊ ಇಲ್ಲಿ R ಅನ್ನೋದೇನು? ಕಾನ್ಸ್ಟೆಂಟ್ಸು. ಸೊ ಇದನ್ನು ನಾವು ಇನ್ನೂ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, R is equals to V by I. ಸೊ R ಅಂದರೆ ರೆಸಿಸ್ಟೆನ್ಸು, ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸು, ಐ ಅಂತ ಹೇಳಿದರೆ ಕರೆಂಟು. ಅಥವಾ ವಿ ಕ್ಯಾನ್ ರೈಟ್ ಇಟ್ ಆಸ್ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅಂತ ಕೂಡ ಬರಿತೀವಿ. ಓಕೆ, ನೆಕ್ಸ್ಟ್ ಫಿಫ್ತ್ ಒಂದು ಕ್ವಶನ್ನು, ವಾಟ್ ಈಸ್ ಎ ಫ್ಯೂಸ್? ಹೌ ಶುಡ್ ಇಟ್ ಬಿ ಅರೇಂಜ್ಡ್ ಇನ್ ಅ ಸರ್ಕ್ಯೂಟ್? ಸೊ ಫ್ಯೂಸ್ ಅಂದರೆ ಏನು? ಅದನ್ನು ನಾವು ಸರ್ಕ್ಯೂಟಲ್ಲಿ ಹೇಗೆ ಅರೇಂಜ್ ಮಾಡ್ತೀವಿ ಅಂತ ಹೇಳಿದರೆ, when any improperly high current flows through the equipment in a circuit, the wire melts and cuts off the circuit. The device that protects them is called fuse. ಸೊ ಫ್ಯೂಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಏನಾದರೂ ಫ್ಲೋ ಆಫ್ ಕರೆಂಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಓಕೆ, ಹೈ ಅಮೌಂಟ್ ಆಫ್ ಕರೆಂಟು ಫ್ಲೋ ಆಯಿತು ಅಂತ ಹೇಳಿದ್ರೆ ಆವಾಗ ನಮಗೇನಾಗುತ್ತೆ? ತುಂಬ ಡ್ಯಾಮೇಜ್, ಆಕ್ಸಿಡೆಂಟ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಫ್ಯೂಸು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಫ್ಯೂಸನ್ನು ಯೂಸ್ ಮಾಡ್ತೀವಿ. ಸೊ ಹೌ ಶುಡ್ ಇಟ್ ಬಿ ಅರೇಂಜ್ಡ್ ಇನ್ ಅ ಸರ್ಕ್ಯೂಟ್? ಸರ್ಕ್ಯೂಟಲ್ಲಿ ಹೇಗೆ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಫ್ಯೂಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ನಾವು ಫ್ಯೂಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ನಮಗೆ ಸೀರೀಸ್ ಕನೆಕ್ಷನ್ ಆ್ಯಂಡ್ ಪ್ಯಾರಲ್ ಕನೆಕ್ಷನ್ ಅಂತ ಬರುತ್ತೆ. ಸೊ ಫ್ಯೂಸ್ ಆರ್ ಕನೆಕ್ಟೆಡ್ ಇನ್ ಅ ಸೀರೀಸ್ with the circuit. Okay, next sixth one, what are the factors on which
ದ ಇಂಪಿಡೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಸೊ ಇಂಪಿಡೆನ್ಸ್ ಆಫ್ ಎ ಕಂಡಕ್ಟರ್ ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್, ಅಂದರೆ ಆ ಕಂಡಕ್ಟರು ಎಷ್ಟು ಲೆಂತ್ ಇದೆ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್, ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಆ್ಯಂಡ್ ಟೆಂಪ್ರೇಚರ್. ಸೊ ಈ ಒಂದು 4 ಫ್ಯಾಕ್ಟರ್ಸ್ ಮೇಲೆ ನಮಗೆ ಇಂಪಿಡೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಇಟ್ ಈಸ್ ಕನ್ವಿನಿಯೆಂಟ್ ಟು ಕನೆಕ್ಟ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್ ರ್ಯಾದರ್ ದ್ಯಾನ್ ಇನ್ ಸೀರೀಸ್. ವೈ ಅಂದರೆ ನಾವು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಅಂದರೆ ಫಾರ್ ಎಲೆಕ್ಟ್ರಿಕ್ ಡಿವೈಸಸ್ ಅಂದರೆ ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಬೇರೆ ಯಾವುದೇ ಡಿವೈಸ್ ಆಗಿರ್ಬೋದು, ಅದನ್ನು ನಾವು ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು ಅದರ್ ದ್ಯಾನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದೆ ಪ್ಯಾರಲಲ್ಲೇ ಕನೆಕ್ಟ್ ಮಾಡಬೇಕು, ಏಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು? ಎ ಪ್ಯಾರಲಲ್ ಕನೆಕ್ಷನ್ ಈಸ್ especially useful when each electrical appliance has a different impedance and requires a different current to operate properly. ಅಂದರೆ ನಮಗೆ ಸೊ ಇವಾಗ ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಅಥವಾ ಮಿಕ್ಸರ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಇವೆಲ್ಲ ನಮಗೆ ಒಂದೇ ಅಮೌಂಟ್ ಆಫ್ ಕರೆಂಟಲ್ಲಿ ಏನಾಗಲ್ಲ, ವರ್ಕ್ ಆಗೋದಿಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ಡಿವೈಸಿಗೆ ಒಂದೊಂದು ರೇಟ್ ಆಫ್ ಕರೆಂಟ್ ಬೇಕಾಗುತ್ತೆ, ಒಂದೊಂದು ರೀತಿಯಾದಂತಹ ಕರೆಂಟ್ ಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪ್ಯಾರಲಲ್ಲಿ ಕನೆಕ್ಷನ್ ಮಾಡ್ತೀವಿ. ಬಿಕಾಸ್ ಪ್ಯಾರಲಲ್ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಂಟ್ ಚೇಂಜ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸು ಸೇಮ್ ಇರುತ್ತೆ. ಸೊ ದಟ್ಸ್ ವೈ ವಿ ಯೂಸ್ ಪ್ಯಾರಲಲ್ ಕನೆಕ್ಷನ್. ಅಂದರೆ ಅಥವಾ ಇನ್ನು ನಾವು ಕ್ವಶನ್ ಇದಕ್ಕಿನ್ನ ಏನು ಬರಿಬೋದು ಅಂತ ಹೇಳಿದ್ರೆ ಇನ್ ಪ್ಯಾರಲ್ ಅರೇಂಜ್ಮೆಂಟ್ ಈಚ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಕ್ಯಾನ್ ಬಿ ಯೂಸ್ಡ್ ಸಪ್ರೇಟ್ಲಿ. ಅಂದರೆ ಪ್ಯಾರಲ್ ಕನೆಕ್ಷನಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲ ಡಿವೈಸಸ್ನು ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಅದೇ ಇನ್ ಎ ಸೀರೀಸ್ ಅರೇಂಜ್ಮೆಂಟ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಈಸ್ ಕಾನ್ಸ್ಟೆಂಟ್. ಸೊ ನಮಗೆ ಸೀರೀಸ್ ಕನೆಕ್ಷನಲ್ಲಿ ಕರೆಂಟು ಚೇಂಜ್ ಆಗೋದಿಲ್ಲ, ಇಟ್ ಈಸ್ ಕಾನ್ಸ್ಟೆಂಟ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಸರ್ಕ್ಯೂಟ್. ಸೊ ದ ಡಿವೈಸಸ್ ಕೆನಾಟ್ ಆಪರೇಟ್ ಅಟ್ ದ ಸೇಮ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ನಮಗೆ ಎಲ್ಲ ಡಿವೈಸಸ್ಸು ಸೇಮ್ ವ್ಯಾಲ್ಯೂ ಆಫ್ ಕರೆಂಟಲ್ಲಿ ವರ್ಕ್ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಯೂಸ್ ಪ್ಯಾರಲಲ್ ಕನೆಕ್ಷನ್ಸ್, ಸೀರೀಸ್ ಕನೆಕ್ಷನ್ನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇಫ್ ಎನಿ ಒನ್ ಕಾಂಪೋನೆಂಟ್ ಆರ್ ಇಕ್ವಿಪ್ಮೆಂಟ್ ಫೇಲ್ಸ್ ದೆನ್ ದ ಸರ್ಕ್ಯೂಟ್ ಬ್ರೇಕ್ಸ್ ಡೌನ್. ಸೊ ಇದಕ್ಕೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ಇವಾಗ ಸೀರೀಸ್ ಕನೆಕ್ಷನಲ್ಲಿ ನಾವು ಎಲ್ಲ ಇಕ್ವಿಪ್ಮೆಂಟ್ಸ್ನು ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ರೆ ಇವಾಗ ಯಾವುದಾದ್ರೂ ಒಂದು ಸೀರೀಸಲ್ಲಿ ಅಂದರೆ ಯಾವುದಾದ್ರೂ ಒಂದು ಡಿವೈಸ್ ನಮಗೆ ಕೆಟ್ಟು ಹೋಯ್ತು ಅಂತ ಹೇಳಿದ್ರೆ ಆವಾಗ ಉಳಿದಿರುವಂತಹ ಡಿವೈಸಸ್ಸು ಏನಾಗುತ್ತೆ, ನಮಗೆ ಕೆಟ್ಟು ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಸೀರೀಸ್ನ ಯೂಸ್ ಮಾಡಲ್ಲ. ಸೊ ದಿಸ್ ಈಸ್ ಅ ಸೀರೀಸ್ ಅಂತ ಹೇಳಿದ್ರೆ ಒಂದಕ್ಕೊಂದು ಈ ರೀತಿ ಕನೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಕನೆಕ್ಟ್ ಆಗಿದ್ದಾಗ ಒಂದು ಡಿವೈಸ್ ನಮಗೆ ಫೇಲ್ ಆಯಿತು ಅಂತ ಹೇಳಿದ್ರೆ ಉಳಿದಿರೋ ಎಲ್ಲ ಡಿವೈಸಸ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ವಿ ಡೋಂಟ್ ಯೂಸ್ ಸೀರೀಸ್ ಕನೆಕ್ಷನ್ ಇನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಕನೆಕ್ಟ್ ಮಾಡಬೇಕಾದ್ರೆ ನಾವು ಸೀರೀಸ್ ಕನೆಕ್ಷನ್ನ ಯೂಸ್ ಮಾಡಲ್ಲ, ವಿ ಯೂಸ್ ಪ್ಯಾರಲಲ್ ಕನೆಕ್ಷನ್. ಓಕೆ, ನೆಕ್ಸ್ಟ್ 8th one, how to connect an ammeter and voltmeter in an electrical circuit. What is the use of these devices in electronics? ಸೊ ನಾವು ಏನು ಆಮೀಟರ್ ಮತ್ತು ವೋಲ್ಟ್ಮೀಟರ್ನ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಹೇಗೆ ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ಈ ಡಿವೈಸಸ್ಸಿಂದು ಯೂಸಸ್ ಏನು. ಸೊ ಯೂಸಸ್ಸು ವೆರಿ ಇಂಪಾರ್ಟೆಂಟು ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ ಏನಿದೆ, ಆಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಆಮೀಟರ್ಸು ನಮಗೆ ಯಾವುದರಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು ಆ್ಯಂಡ್ ವೋಲ್ಟ್ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲ್. ವೋಲ್ಟ್ಮೀಟರ್ಸು ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು. ದೆನ್ ಆಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡಲಿಕ್ಕೆ ವಿ ಯೂಸ್ ಆಮೀಟರ್. ಸೊ ಇದು ಕ್ವಶನ್ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ವಿಚ್ ಡಿವೈಸ್ ಈಸ್ ಯೂಸ್ ಟು ಮೆಜರ್ ದ ಕರೆಂಟ್ ಅಂತ ಕೇಳಿದ್ರೆ ದಟ್ ಈಸ್ ಆಮೀಟರ್. ಆ್ಯಂಡ್ ವೋಲ್ಟ್ ಮೀಟರ್ ಈಸ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯೂಸ್ ಏನು ಮೆಜರ್ ಮಾಡಲಿಕ್ಕೆ ವಿ ಯೂಸ್ ವೋಲ್ಟ್ ಮೀಟರ್. ಇವು ಡಿವೈಸ್ ಕೇಳ್ಬೋದು, ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಅಂದರೆ ದ ಡಿವೈಸ್ ವಿಚ್ ವಿ ಯೂಸ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದರೆ ಆನ್ಸರ್ ಏನು, ವೋಲ್ಟ್ ಮೀಟರ್. ನೆಕ್ಸ್ಟ್, ನೇಮ್ ದ ಡಿವೈಸ್ ದಟ್ ವರ್ಕ್ ಆನ್ ದ ಹೀಟ್ ಪ್ರೊಡ್ಯೂಸಿಂಗ್ ಎಫೆಕ್ಟ್ ಆಫ್ ಎ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್, ಹೀಟ್ ಪ್ರೊಡ್ಯೂಸಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಒಂದು ಥಿಯರಿ ಮೇಲೆ ಯಾವ ಡಿವೈಸ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಐರನ್ ಬಾಕ್ಸ್. ಸೊ ಆಬ್ವಿಯಸ್ಲಿ ನಾವು ಎಲೆಕ್ಟ್ರಿಸಿಟಿಗೆ ಕನೆಕ್ಟ್ ಮಾಡಿದಾಗ ಯಾವ್ಯಾವ ಡಿವೈಸ್ ನಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅವೆಲ್ಲ ಏನೋ ನಮಗೆ ಹೀಟ್ ಪ್ರೊಡ್ಯೂಸಿಂಗ್ ಎಫೆಕ್ಟ್ ಡಿವೈಸಸ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಐರನ್ ಬಾಕ್ಸ್, ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಬಲ್ಬ್ ಆ್ಯಂಡ್ ಎಲೆಕ್ಟ್ರಿಕ್ ಫ್ಯೂಸ್. ದೀಸ್ ಆರ್ ದಿ ಹೀಟ್ ಪ್ರೊಡ್ಯೂಸಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಂದರೆ ಡಿವೈಸಸ್ ದಟ್ ವರ್ಕ್ ಆನ್ ದ ಹೀಟ್ ಪ್ರೊಡ್ಯೂಸಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೆಕ್ಸ್ಟ್ 10th one, explain the meaning of the statement the difference between 2 points is 1 volt. ಅಂದರೆ the difference between 2 points is 1 volt ಅಂದರೆ ಅರ್ಥ ಏನು ಅಂತ ಹೇಳಬೇಕು. ಸೊ ಇಲ್ಲೇನಿದೆ, if 1 joule of work is done
in bringing a charge of 1 coulomb between 2 points of any consecutive conductor from one point A to another point B, then the potential difference between the 2 points is 1 volt. ಅಂದರೆ if we take 2 points, so conductor ಇಂದು 2 points ನಾವು ತಗೊಂಡ್ವಿ ಅಂತ ಹೇಳಿದ್ರೆ, ಸೊ ಒಂದು A and ಒಂದು B. ಇಲ್ಲೇನಿದೆ, if 1 joule of work is done bringing a charge of 1 coulomb between the 2 points of any consecutive conductors. ಅಂದರೆ ಸೊ ಇವಾಗ ಬಿಟ್ವೀನ್ ಎನಿ ಕಾನ್ಸಿಕ್ಯೂಟಿವ್ ಕಂಡಕ್ಟರ್ಸ್, ಇವಾಗ ನಾನು ಇದೆ ಎ ಬಿ ಅಂತ ಹೇಳಿ ತಗೋಣ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಮಗೆ ಚಾರ್ಜ್ ತರಬೇಕಾದ್ರೆ ಏನು ನಮಗೆ ವರ್ಕ್ ಆಗಿರುತ್ತೆ. ಸೊ ಇಲ್ಲಿಂದ ನಮಗೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಚಾರ್ಜ್ ಬರಬೇಕಂದ್ರೆ ನಮಗೆ ವರ್ಕ್ ಆಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ 1 ಕೂಲಮ್ ಆಫ್ ಚಾರ್ಜ್ ತರಬೇಕು ಅಂದರೆ ನಮಗೆ 1 ಜೋಲ್ ಆಫ್ ವರ್ಕ್ ಆಗುತ್ತೆ. ಸೊ ಈ ರೀತಿ ಆದಾಗ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ದೆನ್ ವಿ ಸೇ ದಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಈಸ್ 1 ವೋಲ್ಟ್. ಸೊ ಈ ಎರಡು ಪಾಯಿಂಟ್ ನಡುವೆ ನಮಗಿರುವಂತಹ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಗುತ್ತೆ, 1 ವೋಲ್ಟ್ ಆಗುತ್ತೆ. ನೆಕ್ಸ್ಟ್ 3 ಫಾರ್ಮುಲಾ ಯೂಸ್ ಟು ಫೈಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ದಿಸ್ ಈಸ್ ನಾಟ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿ ತಗೊಳ್ಳಿ. ಸೊ 3 ಫಾರ್ಮುಲಾ ವಿಚ್ ಈಸ್ ಯೂಸ್ ಟು ಫೈಂಡ್ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಫಾರ್ಮುಲಾ P is equals to IV. P is equals to IV first formula, and second formula P is equals to I square R, and third formula P is equals to V square by R. So ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ದಟ್ ಈಸ್ P is equals to W by T. ಸೊ ಈ 4 ಫಾರ್ಮುಲಾಸಲ್ಲಿ ನೀವು ಯಾವುದಾದ್ರೂ 3 ಬರೆದ್ರೆ ಸಾಕು. ಸೊ ಇದೇ ರೀತಿ ನಿಮಗೆ ಬೇರೆ ಕೇಳ್ಬೋದು, ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅವಾಗ ಏನು ಯೂಸ್ ಮಾಡ್ತೀವಿ, ಸೊ ವಿ ಈಸ್ ಈಕ್ವಲ್ಸ್ ಟು ಐ ಆರ್. ಸೊ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಫಾರ್ಮುಲಾಸ್ ಇದೆ ಆ ಫಾರ್ಮುಲಾಸ್ ನಾವು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಒನ್, write the differences between series connection of resistors and parallel connection of resistors. ಸೊ ಈ ಡಿಫ್ರೆನ್ಸಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಸೀರೀಸ್ ಕನೆಕ್ಷನಿಗೆ ಮತ್ತು ಪ್ಯಾರಲ್ ಕನೆಕ್ಷನಿಗೆ ಡಯಾಗ್ರಾಮ್ಸ್ ಆದರೂ ಕೇಳ್ಬೋದು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಆದರೂ ಕೇಳ್ಬೋದು, ಅಥವಾ ಡಿಫ್ರೆನ್ಸಸ್ ಆದರೂ ಕೇಳ್ಬೋದು. ಸೊ ಎಲ್ಲದಕ್ಕೂ ರೆಡಿಯಾಗಿರಿ. ಸೊ ಇವಾಗ ಸೀರೀಸ್ ಕನೆಕ್ಷನ್ ಆಫ್ ರೆಸಿಸ್ಟರ್ಸಿಗೆ ನಾವು ಏನೇನು ಹೇಳ್ತೀವಿ ಅಂತ ಹೇಳಿದ್ರೆ, ಹಿಯರ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಆರ್ಡರ್ ಫ್ರಮ್ ಒನ್ ಎಂಡ್ ಟು ದ ಅದರ್ ಎಂಡ್. Whereas in parallel connection of resistors ಏನು ಹೇಳ್ತೀವಿ ಅಂತ ಹೇಳಿದ್ರೆ, here several resistors are connected to 2 common ends. ಇಲ್ಲಿ 2 common ends ಬರುತ್ತೆ, ಇಲ್ಲಿ 1 end to other end ಬರುತ್ತೆ. Next second point, here equal current flows through the each resistors. ಸೊ ನಮಗೆ each resistors ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಕರೆಂಟ್ ಫ್ಲೋ ಆಗುತ್ತೆ. ಅದೇ ಇಲ್ಲಿ ಏನಾಗುತ್ತೆ, ಹಿಯರ್ ಎಲೆಕ್ಟ್ರಿಸಿಟಿ ಈಸ್ ಡಿವೈಡೆಡ್ ಅಕಾರ್ಡಿಂಗ್ ಟು ದ ರೆಜಿಸ್ಟರ್ಸ್ ಆಫ್ ಈಚ್ ರೆಜಿಸ್ಟರ್, ದ ಕರೆಂಟ್ ಈಸ್ ನಾಟ್ ಈಕ್ವಲ್. ಸೊ ಹಿಯರ್ ದ ಕರೆಂಟ್ ಈಸ್ ನಾಟ್ ಈಕ್ವಲ್ ಆ್ಯಂಡ್ ಹಿಯರ್ ಕರೆಂಟ್ ಈಸ್ ಈಕ್ವಲ್. ದೆನ್ ಥರ್ಡ್ ಪಾಯಿಂಟ್, ಹಿಯರ್ ಇಫ್ ಎನಿ ಒನ್ ಕಾಂಪೋನೆಂಟ್ ಫೇಲ್ಸ್ ದ ಪವರ್ ಸಪ್ಲೈ ಆಫ್ ದ ಎಂಟೈರ್ ಸರ್ಕ್ಯೂಟ್ ವಿಲ್ ಬಿ ಇಂಟರಪ್ಟೆಡ್. ಅಂದರೆ ಒಂದು ಕಾಂಪೋನೆಂಟಿಂದು ಕರೆಂಟ್ ಸಪ್ಲೈ ಫೇಲ್ ಆಯಿತು ಅಂತ ಹೇಳಿದ್ರೆ ಎಂಟೈರ್ ಸರ್ಕ್ಯೂಟಿಂದು ಏನಾಗುತ್ತೆ ಅಂತ ಹೇಳಿದ್ರೆ ಕರೆಂಟ್ ಸಪ್ಲೈ ಫೇಲ್ ಆಗುತ್ತೆ. ಅದೇ ನಮಗೆ ಪ್ಯಾರಲ್ ಕನೆಕ್ಷನ್ ಏನಾಗುತ್ತೆ, ಇಫ್ ಎನಿ ಒನ್ ಯೂನಿಟ್ ಫೇಲ್ಸ್ ದ ಹೋಲ್ ಸರ್ಕ್ಯೂಟ್ ವಿಲ್ ವರ್ಕ್ ಸಪ್ರೇಟ್ಲಿ ವಿತೌಟ್ ಇಂಟರಪ್ಷನ್. ಸೊ ನಮಗಿಲ್ಲಿ ಯಾವುದೇ ಯೂನಿಟ್ಟು ಪ್ರಾಬ್ಲಮ್ ಆದರೂ ನಮಗೆ ಹೋಲ್ ಯೂನಿಟಲ್ಲಿ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗೋದಿಲ್ಲ, ಅದು ಸಪ್ರೇಟ್ಲಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು ಫಾರ್ಮುಲಾ ಏನಿದೆ ಇಲ್ಲಿ ಅಂತ ಹೇಳಿದರೆ, ಆರ್ ಎಸ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3. ದೆನ್ ಇದ್ರದ್ದು ಫಾರ್ಮುಲಾ ಏನು ಬರುತ್ತೆ, 1/Rp ಇಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ನೆಕ್ಸ್ಟ್ 13th ಒನ್, ಡ್ರಾ ಡಯಾಗ್ರಾಮ್ ಶೋಯಿಂಗ್ ಆ್ಯನ್ ಅರೇಂಜ್ಮೆಂಟ್ ಆಫ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಆ್ಯಂಡ್ ರೆಸಿಸ್ಟರ್ಸ್ ಇನ್ ಪ್ಯಾರಲ್. ಸೊ ಸೀರೀಸ್ ರೆಸಿಸ್ಟೆನ್ಸು ಪ್ಯಾರಲ್ ರೆಸಿಸ್ಟೆನ್ಸ್ ಎರಡಕ್ಕೂ ಕಾಮನ್ ಏನಂತ ಹೇಳಿದ್ರೆ ದೀಸ್ ಬ್ಯಾಟ್ರೀಸ್. ಸೊ ಇವೇನು ನಮಗೆ ಸೆಲ್ ಇದೆ ಅಲ್ಲ, ಸೊ ಇದು ಎರಡಕ್ಕೂ ಕಾಮನ್ನು ಆ್ಯಂಡ್ ಕೀಸ್ ಆರ್ ಕಾಮನ್ ಫಾರ್ ಬೋತ್. ಸೊ ಆಮೀಟರ್ ಕೂಡ ಏನಾಗುತ್ತೆ ಎರಡಕ್ಕೂ ಈ ಸೇಮ್ ಆಗುತ್ತೆ. ಅದೇ ರೀತಿ ರೆಸಿಸ್ಟೆನ್ಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 1 ಎಂಡ್ ಟು ಅನದರ್ ಎಂಡ್ ಈ ರೀತಿ ಜಾಯ್ನ್ ಆಗುತ್ತಾ ಬರುತ್ತೆ. ಸೊ ಈ ರೀತಿ ಸೀರೀಸ್ ನಮಗೆ ಜಾಯ್ನ್ ಆಗ್ತಾ ಬರುತ್ತೆ. ಸೊ ಇದಕ್ಕೆ ವೋಲ್ಟ್ ಮೀಟರ್ ಕನೆಕ್ಟ್ ಆಗಿದೆ. ಅದೇ ನಮಗೆ ರೆಸಿಸ್ಟರ್ಸ್ ಇನ್ ಪ್ಯಾರಲ್ ಏನಾಗುತ್ತೆ ಅಂತ ಹೇಳಿದ್ರೆ, ರೆಸಿಸ್ಟರ್ಸಿಗೆ ಏನಾಗುತ್ತೆ ಸೇಮ್ ಎಂಡ್ ಇರುತ್ತೆ. ಸೊ ದಿಸ್ ಈಸ್ ಫಸ್ಟ್ ರೆಸಿಸ್ಟೆನ್ಸು ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ರೆಸಿಸ್ಟೆನ್ಸು, ದಿಸ್ ಈಸ್ ಥರ್ಡ್ ರೆಸಿಸ್ಟೆನ್ಸ್. ಸೊ 3 ರೆಸಿಸ್ಟೆನ್ಸಿಗೂ ನಮಗೆ ಎಂಡ್ಸು ಸೇಮ್ ಆಗಿರುತ್ತೆ, ಬಾಕಿ ಎಲ್ಲದು ಏನಾಗುತ್ತೆ ಸೇಮ್ ಕನೆಕ್ಷನ್ಸ್. ಸೊ ನೆಕ್ಸ್ಟು ಓಮ್ಸ್ ಲಾ ಪ್ರಾಕ್ಟೀಸ್ ಸರ್ಕ್ಯೂಟ್ ಆ್ಯಂಡ್ ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಓಮ್ಸ್ ಲಾ ಸರ್ಕ್ಯೂಟು ಮತ್ತು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತೂ ಕಂಪಲ್ಸರಿ ಕೇಳ್ತಾರೆ.
ಸೊ ಇದು ನೋಡ್ಕೊಳ್ಳಿ ಏನಿದೆ. ಸೊ ಇಲ್ಲಿ ಒಂದು ಬಲ್ಬ್ ಇದೆ. ಸೊ ಬಲ್ಬ್ ಆದಮೇಲೆ ಆಮೀಟರ್. ಸೊ ಆಮೀಟರ್ ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್. ಆ್ಯಂಡ್ ದೆನ್ ಕೀ ಶುಡ್ ಬಿ ಕ್ಲೋಸ್ಡ್ ಯಾವಾಗಲೂ, ಬಿಕಾಸ್ ಕ್ಲೋಸ್ ಇದ್ರೇ ನಮಗೆ ಏನಾಗುತ್ತೆ, ಕರೆಂಟು ಫ್ಲೋ ಆಗುತ್ತೆ, ಅದರ್ವೈಸ್ ಕರೆಂಟ್ ನಮಗೆ ಫ್ಲೋ ಆಗೋದಿಲ್ಲ. ನೆಕ್ಸ್ಟ್ ಇದು ಬ್ಯಾಟ್ರಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಇತ್ತು ಅಂದರೆ ಈ ಕಡೆನೂ ನೆಗೆಟಿವ್, ಇಫ್ ಈ ಕಡೆ ನೆಗೆಟಿವ್ ಇತ್ತು ಅಂದರೆ ಈ ಕಡೆ ಪಾಸಿಟಿವ್. ಸೊ ಬ್ಯಾಟ್ರಿಯಲ್ಲಿ ಯಾವಾಗಲೂ ಸೊ ಇದೇನಿದೆ ಅಲ್ಲ, ಸೊ ಲಾಂಗೆಸ್ಟ್ ಸೈಡು ನಮಗೆ ಪಾಸಿಟಿವ್ ಆ್ಯಂಡ್ ದ ಶಾರ್ಟೆಸ್ಟ್ ಸೈಡ್ ಏನಾಗುತ್ತೆ ನಮಗೆ ನೆಗೆಟಿವ್ ಆಗುತ್ತೆ. ನೆಕ್ಸ್ಟು ಕಾಂಪೋನೆಂಟ್ಸ್ ಆ್ಯಂಡ್ ಸಿಂಬಲ್ಸ್. ಸೊ ಇದು ನಮಗೆ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಫಸ್ಟ್ ಏನಂದರೆ ಆ್ಯನ್ ಎಲೆಕ್ಟ್ರಿಕ್ ಸೆಲ್. ಸೊ ಎಲೆಕ್ಟ್ರಿಕ್ ಸೆಲ್ನ ಹೇಗೆ ಬರಿತೀವಿ, ಈ ರೀತಿ 2 ಲೈನ್ಸ್ ಹಾಕಿ, ಸೊ ಒಂದು ಬಿಗ್ ಲೈನ್ ಆ್ಯಂಡ್ ಒಂದು ಸ್ಮಾಲ್ ಲೈನ್. ಬಿಗ್ ಲೈನ್ ಇಸ್ ಪಾಸಿಟಿವ್ ಆ್ಯಂಡ್ ಸ್ಮಾಲ್ ಲೈನ್ ಇಸ್ ನೆಗೆಟಿವ್. ಅದೇ ಬ್ಯಾಟ್ರಿ ಆರ್ ಎ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಹೇಳಿದ್ರೆ, ಈ ಒಂದು ಸೆಲ್ಸ್ 1 2 3 ನಾವು ಕಂಬೈನ್ ಮಾಡಿ ಬರೆದ್ವಿ ಅಂತ ಹೇಳಿದ್ರೆ ಅದನ್ನು ಬ್ಯಾಟ್ರಿ ಅಂತಲೂ ಕರಿತೀವಿ, ಅದರ್ವೈಸ್ ವಿ ಕಾಲ್ ಇಟ್ ಆಸ್ ಕಾಂಬಿನೇಷನ್ ಆಫ್ ಸೆಲ್. ದೆನ್ ಪ್ಲಗ್ ಕೀ ಆರ್ ಸ್ವಿಚ್ ಓಪನ್ ಅಂತ ಹೇಳಿದ್ರೆ ಈ ರೀತಿ ಬ್ರ್ಯಾಕೆಟ್ ಹಾಕಿ 2 ಲೈನ್ಸ್ ಹಾಕಿದ್ವಿ ಅಂತ ಹೇಳಿದ್ರೆ ಏನು, ಸೊ ದಿಸ್ ಈಸ್ ಓಪನ್ ಪ್ಲಗ್ ಕೀ, ಬಿಕಾಸ್ ಇಲ್ಲಿ ನಮಗೆ ಪಾಯಿಂಟ್ ಇತ್ತು ಅಂದರೆ ಇಟ್ ಈಸ್ ಕ್ಲೋಸ್ಡ್. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಇಟ್ ಈಸ್ ಕ್ಲೋಸ್ಡ್, ಇಟ್ ಈಸ್ ಓಪನ್. ನೆಕ್ಸ್ಟ್ ಎ ವೈರ್ ಜಾಯಿಂಟ್. ಸೊ ವೈರ್ನ ಜಾಯಿಂಟ್ ಹೇಗೆ ತೋರಿಸ್ತೀವಿ ಅಂದರೆ ಈ ರೀತಿ 2 ಲೈನ್ಸ್ ಹಾಕಿ ಟು ಪರ್ಪೆಂಡಿಕ್ಯುಲರ್ ಲೈನ್ಸ್ ಹಾಕಿ ಈ ರೀತಿ ಜಾಯಿಂಟ್ ತೋರಿಸ್ತೀವಿ. ಆ್ಯಂಡ್ ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಸೊ ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಅಂತ ಹೇಳಿದ್ರೆ ಈ ರೀತಿ ನಾವು ಒಂದು ಲೂಪ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟ್ 7th ಒನ್ ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ ವೆರಿ ಈಸಿ. ಈ ರೀತಿ ನಾವು ಎಮ್ ಹಾಕಿದ್ವಿ ಅಂತ ಹೇಳಿದ್ರೆ ದಟ್ ಈಸ್ ಎಲೆಕ್ಟ್ರಿಕ್ ಬಲ್ಬ್. ಆರ್ ಅಥವಾ ಈ ರೀತಿ ಬಲ್ಬ್ ಸಿಂಬಲ್ ಇತ್ತು ಅಂದರೆ ದಟ್ ಈಸ್ ಎಲೆಕ್ಟ್ರಿಕ್ ಬಲ್ಬ್. ಎ ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ ಆರ್. ಸೊ ದಿಸ್ ಈಸ್ ರೆಸಿಸ್ಟೆನ್ಸ್. ಈ ರೀತಿ ಜಿಗ್ಜ್ಯಾಗ್ ಡ್ರಾ ಮಾಡಿದ್ವಿ ಅಂದರೆ ರೆಸಿಸ್ಟೆನ್ಸು. ಅದೇ ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್ ಅಂದರೆ ರೆಸಿಸ್ಟೆನ್ಸಿಗೆ ಈ ರೀತಿ ಆ್ಯರೋ ಮಾರ್ಕ್ ಹಾಕಿದ್ವಿ ಅಂತ ಹೇಳಿದ್ರೆ ಇಟ್ ಈಸ್ ರೆಸಿಸ್ಟೆನ್ಸ್, ವೇರಿಯೇಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟಾಟ್. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನಾವು ಏನು ಆ್ಯರೋ ಮಾರ್ಕ್ ಉಲ್ಟಾ ತೋರಿಸಿದ್ವಿ ಅಂದರೆ ದಿಸ್ ಈಸ್ ರಿಯೋಸ್ಟಾಟ್. ದೆನ್ ಆಮೀಟರ್ ಅಂತ ಹೇಳಿದ್ರೆ ಈ ರೀತಿ ಸರ್ಕಲ್ ಬಂದು ಎ ಬಂದರೆ ದಟ್ ಈಸ್ ಆಮೀಟರ್. ಅದೇ ಸರ್ಕಲ್ ಒಳಗಡೆ ವಿ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ವೋಲ್ಟ್ ಮೀಟರ್. ನೆಕ್ಸ್ಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳುತ್ತೆ ಅಂದರೆ ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕರೆಂಟ್ ಕಂಡಕ್ಟಿಂಗ್ ವೈರ್ ಈಸ್ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಅಮೌಂಟ್ ಆಫ್ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದ ವೈರ್ ವೆನ್ ದ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಆಫ್ ದ ವೈರ್ ಆ್ಯಂಡ್ ದ ಟೈಮ್ ಆಫ್ ದ ಕರೆಂಟ್ ಫ್ಲೋಯಿಂಗ್ ಆರ್ ಕಾನ್ಸ್ಟೆಂಟ್. ಅಂದರೆ ಸೊ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕರೆಂಟ್ ಕಂಡಕ್ಟಿಂಗ್ ವೈರ್ ಅಥವಾ ನೀವು ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ವೈರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಆ್ಯಂಡ್ ಟೈಮ್. ಸೊ ಈ ಮೂರಕ್ಕೂ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಆರ್ ಇನ್ ಈಸಿ ಮ್ಯಾನರ್ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು, ಇಲ್ಲೇ ಬರೆದ್ಬಿಟ್ಟು ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು, ಇಲ್ಲೇ ಬರ್ಕೊಳ್ಳಿ. ಸೊ ಇಲ್ಲಿ ಈ 3 ಪಾಯಿಂಟ್ಸ್ನ ಬರ್ಕೊಳ್ತವ್ರಿ. ಫಸ್ಟಿಗೇನು ದ ಸ್ಕ್ವೇರ್ ಆಫ್ ದ ಕರೆಂಟ್ ಆಫ್ ದ ಗಿವನ್ ರೆಸಿಸ್ಟೆನ್ಸ್ ದಟ್ ಈಸ್ ಐ ಆ್ಯಂಡ್ ಟು ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ಕರೆಂಟ್ ದಟ್ ಈಸ್ ಆರ್, ದ ಟೈಮ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್ಸ್. ನಿಮಗೆ ಏನು ನೆನಪಾಗಿಲ್ಲ ಅಂದರೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಹೀಟ್ ಈಸ್ directly proportional to, heat is directly proportional to first current that is square of current. first ಗೆ ಏನು square of current, first ಏನು square of current, second one resistance and third one ಏನು ಟೈಮ್. ಸೊ ಈ ಮೂರಕ್ಕೂ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಂತೇಳಿ ನೀವು ಈಸಿಯಾಗಿ ಬರಿಬೋದು. ಸೊ ಈಕ್ವೇಷನ್ ಹೇಗೆ ಬರಿತೀವಿ ಅಂತ ಹೇಳಿದ್ರೆ H is equals to I square R T. ನೆಕ್ಸ್ಟ್ ಥರ್ಡ್ ಒನ್ ಎಲೆಕ್ಟ್ರಿಕ್ ಪವರ್ P. An electric power measures of the rate of electric energy transferred by an electric circuit per units. ಅಂದರೆ 1 ಯೂನಿಟ್ ಟೈಮಿಗೆ ನಮಗೆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಏನು ಪಾಸ್ ಆಗಿದೆ ಅಂತ ಹೇಳಿ ನಾವು ಕರಿತೀವಲ್ಲ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಪವರ್. ಸೊ ಇದಕ್ಕೆ ನಮಗೆ 3 ಫಾರ್ಮುಲಾ ಬರುತ್ತೆ. ಒನ್ ಈಸ್ P is equals to VI, P is equals to I square R, P is equals to V square by R. ಈ 3 ಫಾರ್ಮುಲಾಸು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಹೇಳಿದ್ರೆ ಎ ಸೀರೀಸ್ ಸರ್ಕ್ಯೂಟ್ ಈಸ್ ಎ ಸರ್ಕ್ಯೂಟ್ ಇನ್ ವಿಚ್ ರೆಸಿಸ್ಟರ್ಸ್ ಆರ್ ಅರೇಂಜ್ಡ್ ಇನ್ ಎ ಚೈನ್ ಸೊ ದ ಕರೆಂಟ್ ಹ್ಯಾಸ್ ಓನ್ಲಿ ಒನ್ ಪಾತ್ ಟು ಟೇಕ್. ಸೊ ಇಲ್ಲಿ ನಮಗೆ ಚೈನ್ ಟೇಪಲ್ಲಿ ಏನು ರೆಸಿಸ್ಟೆನ್ಸು ಏನು ಕನೆಕ್ಷನ್ ಆಗಿರುತ್ತೆ ಅದನ್ನು ನಾವು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಕರಿತೀವಿ. ಈ 3 ಡಯಾಗ್ರಾಮ್ಸ್ ಬರುತ್ತೆ. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ ನಾವು ಯಾವ ರೀತಿ ಫಾರ್ಮುಲಾ ಬರಿತೀವಿ ಅಂದರೆ RS is equals to R1 plus R2 plus R3. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಎ ಸರ್ಕ್ಯೂಟ್ ಈಸ್ ಸೆಡ್ ಟು ಬಿ ಕನೆಕ್ಟೆಡ್ ಇನ್ ಪ್ಯಾರಲ್ ವೆನ್ ದ ವೋಲ್ಟೇಜ್ ಈಸ್ ದ ಸೇಮ್ ಅಕ್ರಾಸ್ ದ ರೆಸಿಸ್ಟರ್. ಸೊ ನಮಗೆ ಇಲ್ಲಿ ಯಾವುದು ಸೇಮ್ ಇರುತ್ತೆ ಅಂತ ಹೇಳಿದ್ರೆ ವೋಲ್ಟೇಜ್ ಸೇಮ್ ಇರುತ್ತೆ. ವೆರಾಸ್ ಇನ್ ಸೀರೀಸ್ ಕರೆಂಟ್ ಈಸ್
ಸೇಮ್. ಸೊ ಈ 3 ಡಯಾಗ್ರಾಮ್ಸ್ ನಮಗೆ ರೆಸಿಸ್ಟರ್ಸ್ ಇನ್ ಪ್ಯಾರಲ್ಗೆ ಎಕ್ಸಾಂಪಲ್ಸು. ಸೊ ಇವಾಗ ಇಲ್ಲಿ ಫಾರ್ಮುಲಾ ಹೇಗೆ ಬರೀತೀವಿ ಅಂದರೆ 1/Rp = 1/R1 + 1/R2 + 1/R3. ನೆಕ್ಸ್ಟ್ 6th ಒನ್ ಎಲೆಕ್ಟ್ರಿಕ್ ಕರೆಂಟ್. ಕ್ವಶನ್ ಹೇಗೆ ಕೇಳ್ತಾರೆ, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕೇಳ್ತಾರೆ. ಎ ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಥ್ರೂ ಎ ಕಂಡಕ್ಟರ್ ಕಾನ್ಸ್ಟಿಟ್ಯೂಟ್ಸ್ ಆನ್ ಎಲೆಕ್ಟ್ರಿಕ್ ಕರೆಂಟ್, ಆರ್ ಯು ಕ್ಯಾನ್ ಈಸಿಲಿ ರೈಟ್ as flow of electric charges. So flow of electric charges is called as electric current. Next, important SI unit, quantity and SI unit. First ಏನು electric current, ಅದಕ್ಕೆ ಸಿಂಬಲ್ ಏನು I, ಫಾರ್ಮುಲಾ ಏನು is equals to Q/T, SI unit ಆಂಪಿಯರ್. ನೆಕ್ಸ್ಟ್ ಸೆಕೆಂಡ್ ಒನ್ ಎಲೆಕ್ಟ್ರಿಕ್ ಚಾರ್ಜ್, ಸಿಂಬಲ್ Q, ಫಾರ್ಮುಲಾ IT ಅಂದರೆ ಕರೆಂಟ್ ಟೈಮ್, SI ಯೂನಿಟ್ ಏನು ಕೂಲಮ್, ಸಿಂಬಲ್ C. ನೆಕ್ಸ್ಟ್ ಟೈಮ್, ಸಿಂಬಲ್ ಸ್ಮಾಲ್ t is equals to ಫಾರ್ಮುಲಾ Q/T, seconds is the units. Then potential difference is V, formula is W/I. ಸೊ ಇಲ್ಲಿ SI ಯೂನಿಟ್ ಏನು ವೋಲ್ಟ್, ಕ್ಯಾಪಿಟಲ್ V, ಅಥವಾ ನಾವು V is equals to IR ಅಂತಲೂ ಬರಿತೀವಿ. ನೆಕ್ಸ್ಟ್ ವರ್ಕ್ ಡನ್, W is equals to VQ, potential difference and charge. ಸೊ ವರ್ಕ್ ಡನ್ ಇಂದು SI ಯೂನಿಟ್ ಏನು ಜೌಲ್, ದಟ್ ಈಸ್ ಸಿಂಬಲ್ is J. Then resistance, SI ಯೂನಿಟ್ ಓಮ್, ಸೊ ದಿಸ್ ಈಸ್ ದ ಸಿಂಬಲ್ ಆಫ್ ಓಮ್. ದೆನ್ ರೆಸಿಸ್ಟಿವಿಟಿ, ಇದ್ರದ್ದು ಸಿಂಬಲ್ ಏನು ರೋ, ಸೊ ದಿಸ್ ಈಸ್ ದ ಸಿಂಬಲ್ ಆಫ್ ರೆಸಿಸ್ಟಿವಿಟಿ ಆ್ಯಂಡ್ SI ಯೂನಿಟ್ ಈಸ್ ಓಮ್ ಮೀಟರ್. ದೆನ್ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದರೆ ವ್ಯಾಟ್, W. ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ವ್ಯಾಟ್ ಹವರ್, W ಹವರ್. ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಕಿಲೋವ್ಯಾಟ್ ಹವರ್. ಸೊ ದಿಸ್ ಆರ್ ದ ಕ್ವಾಂಟಿಟಿ ಆ್ಯಂಡ್ SI ಯೂನಿಟ್, ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ರಿ. ನೆಕ್ಸ್ಟ್ resistivity. So what is resistivity andre, it is an electrical resistance of a conductor of unit cross section area and unit length. Andre R is equals to rho into L/A. So this is not 1, this is L/A andre. So it is an electrical resistance of a conductor of unit cross sectional area and unit length. Next 8th one, ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಸೊ ಯಾವ ಫ್ಯಾಕ್ಟರ್ಸ್ ಮೇಲೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಆನ್ ಇಟ್ಸ್ ಲೆಂತ್, ಸೊ ಕಂಡಕ್ಟರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಸೊ ಆನ್ ಇಟ್ಸ್ ಲೆಂತ್ ಅಂದರೆ L, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ A. ಆನ್ ದ ನೇಚರ್ ಆಫ್ ಇಟ್ಸ್ ಮೆಟೀರಿಯಲ್, ಅಂದರೆ ಯಾವ ಮೆಟೀರಿಯಲಿಂದ ಆಗಿದೆ ಅದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಆಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್, ಡಿಫ್ರೆನ್ಸಸ್ ಕೇಳ್ತಾರೆ. ಆಮೀಟರ್ ಮತ್ತು ವೋಲ್ಟ್ ಮೀಟರ್ಗೆ ಏನಂತ ಹೇಳಿದ್ರೆ, ಆಮೀಟರ್ಗೆ ಯೂಸ್ಡ್ ಟು ಮೆಜರ್ ದ ಕರೆಂಟ್, ಆಮೀಟರ್ ಈಸ್ ಯೂಸ್ಡ್, ಇಟ್ ಈಸ್ ದ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಕರೆಂಟ್. ಅದೇ ವೆರಸ್ ಇನ್ ವೋಲ್ಟ್ ಮೀಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ದೆನ್ ಆಮೀಟರ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್, ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದೆನ್ ammeter has low resistance, voltmeter has a high resistance. These are the differences between ammeter and voltmeter. Differences between resistivity and resistance. Resistivity ಗೂ ಮತ್ತು resistance ಗೂ ಏನು differences? First one ಏನು, the resistivity of an material is the resistance of a wire that material of unit length and unit cross section area, whereas resistance is a opposition to the flow of electric current in a substance. So second one, it is an intrinsic property. Resistance ಅಂತ ಹೇಳಿದ್ರೆ it is an extrinsic property. Third one ಏನು, the resistivity of a conductor is always same and is independent of its length or size. So ಇದು ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ it is independent, always same. Whereas in resistance, the resistance of a conductor is dependent on its length or size. Next fourth one, the unit of resistivity is ohm meter. Then the unit of resistance is ohm. These are the 4 differences between resistance and resistivity. Next important definitions. So first 1 ampere. 1 ampere andre enu? 1 ampere is constituted by the flow of 1 coulomb of charge per second. So 1 ampere is equals to 1 coulomb by 1 second. Next 1 coulomb is equals to 6 into 10 to the power of 18 electrons. Then 1 volt andre enu? 1 volt is the potential difference between 2 points in a current carrying conductor when 1 joule of work is done to move a charge of 1 coulomb from one point to the another point. That is 1 volt is equals to 1 joule by 1 coulomb.
1 ohm ಅಂತ ಹೇಳಿದ್ರೆ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ 1 ohm is the potential difference across the two ends of a conductor is 1 volt and the current through it is 1 ampere. 1 ohm is equals to 1 volt by 1 ampere. ಸೊ ಇವೆಲ್ಲ ಕ್ವಶನ್ ಹೇಗೆ ಕೇಳ್ತಾರೆ ಅಂದರೆ ಡಿಫೈನ್ 1 ಆಂಪಿಯರ್, ಡಿಫೈನ್ 1 ಕುಲಮ್, ಡಿಫೈನ್ 1 ವೋಲ್ಟ್, ಡಿಫೈನ್ 1 ಓಮ್, ಈ ರೀತಿ ಡೆಫಿನೇಷನ್ಸ್ ಕೇಳ್ತಾರೆ. ನೆಕ್ಸ್ಟ್ 1 ವ್ಯಾಟ್ ಅಂತ ಹೇಳಿದ್ರೆ 1 ವ್ಯಾಟ್ ಇಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ಎ ಡಿವೈಸ್ ದಟ್ ಕ್ಯಾರೀಸ್ 1 ಆಂಪಿಯರ್ ಆಫ್ ಕರೆಂಟ್ ವೆನ್ operated at a potential difference of 1 volt. So 1 watt is equals to 1 volt into 1 ampere. Then 1 kilowatt is 1000 watt. 1 kilowatt hour is 1000 watt into 3600 seconds, which is equals to 3.6 into 10 raised to 6 joules. So ಇದು ಕ್ವಶನ್ ಇಂಪಾರ್ಟೆಂಟ್, ಒಂದು ಕೇಳ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಸೊ ಕನ್ವರ್ಟ್ 1 kilowatt hour to joules, ಈ ರೀತಿ ಕೇಳ್ಬೋದು. ಅಥವಾ ಹೌ ಕ್ಯಾನ್ ವಿ ರೈಟ್ 1 kilowatt hour to joules ಅಂತ ಕೇಳ್ಬೋದು. ದಟ್ ಈಸ್ 3.6 into 10 raised to 6 joules. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ನಾವು ಪ್ರಾಕ್ಟಿಕಲಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಏನೇನು ಯೂಸ್ ಇದೆ ಅಂತ ಹೇಳಿದ್ರೆ, ಫಸ್ಟು ಎಲೆಕ್ಟ್ರಿಕ್ ಬಲ್ಬ್. ಸೊ ಎಲೆಕ್ಟ್ರಿಕ್ ಬಲ್ಬ್ ಅಂತ ಹೇಳಿದ್ರೆ ಎ ಸ್ಟ್ರಾಂಗ್ ಮೆಟಲ್ ವಿತ್ ಹೈ ಮೆಲ್ಟಿಂಗ್ ಪಾಯಿಂಟ್ ಸಚ್ ಆಸ್ tungsten is used because the bulb filament should be thermally isolated as much as possible. So idu kelbodu, so which is the material used in a bulb, electric bulb anta helidre, that is tungsten. Because ಏನಕ್ಕೆ ಯೂಸ್ ಮಾಡ್ತೀವಿ, because the bulb filament should be thermally isolated as much as possible. because ನಮಗೆ ಹೀಟ್ ಜಾಸ್ತಿ ಆದರೂ ಕೂಡ ಅದು ಮೆಲ್ಟ್ ಆಗಬಾರ್ದು, ಅದಕ್ಕೆ ನಾವು ಟಂಗ್ಸ್ಟನ್ನ ಯೂಸ್ ಮಾಡ್ತೀವಿ. ಅದೇ ಬೇರೆ ಮೆಟಲ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಬೇಗ ಏನಾಗುತ್ತೆ ಅಂದರೆ ಹೀಟಿಗೆ ಮೆಲ್ಟ್ ಆಗಿಬಿಡುತ್ತೆ ಆ್ಯಂಡ್ ನಮಗೆ ಅಲ್ಲಿ ಬಲ್ಬ್ ಹಾಳಾಗೋಗುತ್ತೆ. ನೆಕ್ಸ್ಟ್ ಫ್ಯೂಸಿಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಫಸ್ಟ್ ಏನಂದರೆ ಇಟ್ ಕನ್ಸಿಸ್ಟ್ ಆಫ್ ಎ ಪೀಸ್ ಆಫ್ ವೈರ್ ಮೇಡ್ ಆಫ್ ಎ ಮೆಟಲ್ ಆರ್ ಆ್ಯನ್ ಅಲಾಯ್. ಫ್ಯೂಸಸ್ ಈಸ್ ಪ್ಲೇಸ್ಡ್ ಇನ್ ಸೀರೀಸ್ ವಿತ್ ದ ಡಿವೈಸಸ್. ಸೊ ನಾವು ಫ್ಯೂಸನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್ ದ ಫ್ಲೋ ಆಫ್ ಎನಿ ಅಂಡಲಿ ಹೈ ಎಲೆಕ್ಟ್ರಿಕ್ ಕರೆಂಟ್. ಸೊ ನಮಗೆ ಯಾವುದೇ ರೀತಿಯಾದಂಥ ಹೈ ಕರೆಂಟು ಬಂತು ಅಂತ ಹೇಳಿದ್ರೆ ಫ್ಯೂಸ್ ಏನು ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಫಾರ್ ಡೊಮೆಸ್ಟಿಕ್ ಪರ್ಪಸಸ್ ಫ್ಯೂಸ್ ರೇಟ್ 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಎಕ್ಸೆಟ್ರಾ. ಸೊ ಡೊಮೆಸ್ಟಿಕ್ ಪರ್ಪಸ್ಸಿಗೆ ನಾವು ಈ ರೇಂಜಲ್ಲಿರುವಂತಹ ಫ್ಯೂಸಸ್ನ ಏನು ಮಾಡ್ತೀವಿ, ಸೊ ಡೊಮೆಸ್ಟಿಕ್ ಯೂಸಸ್ಸಿಗೆ ನಾವು ಈ ರೇಂಜಲ್ಲಿ ಇರುವಂತಹ ಫ್ಯೂಸಸ್ನ ಯೂಸ್ ಮಾಡ್ತೀವಿ. So here are the some important questions with answers. So first one, why is the series arrangement not used for domestic circuits? So ಏನಿದೆ, because if one electrical appliances stop working due to some electric defect, then all other appliances also stop working as the whole circuit is broken. because ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ, ಆಲ್ರೆಡಿ ಹೇಳಿದೆ ನಾನು, ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಎಲ್ಲ ಡಿವೈಸಸ್ಸು ಏನಾಗುತ್ತೆ ಅಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಸೊ ಒಂದು ನಮಗೆ ಫೇಲ್ ಆಯಿತು, ಒಂದಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲ ಡಿವೈಸಸ್ಸಿಗೂ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಪ್ಯಾರಲಲ್ ವಿತ್ ದ ಬ್ಯಾಟ್ರಿ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್. ಸೊ ಏನೇನು ಯೂಸ್ ಅಂತ ಹೇಳಿದ್ರೆ, ದೇರ್ ಈಸ್ ನೋ ಡಿವಿಷನ್ ಆಫ್ ವೋಲ್ಟೇಜ್ ಅಮಾಂಗ್ ದ ಅಪ್ಲಯನ್ಸಸ್ ವೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ನಮಗೆ ಬ್ಯಾಟ್ರಿಯಿಂದ ಬರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸು ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ, ನಮಗೆ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ದೆನ್ ಸೆಕೆಂಡ್ ಯೂಸ್ ಏನಂತ ಹೇಳಿದ್ರೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್ ಅಪ್ಲಯನ್ಸಸ್ ಈಸ್ ಈಕ್ವಲ್ ಟು ದ ಸಪ್ಲೈಡ್ ವೋಲ್ಟೇಜ್. ಅಂದರೆ ಸೊ ನಮಗೇನು ಎಷ್ಟು ನಮಗೆ ವೋಲ್ಟೇಜ್ ಸಪ್ಲೈ ಆಗ್ತಿರುತ್ತೆ ಅಷ್ಟೇ ಅಮೌಂಟ್ ಆಫ್ ವೋಲ್ಟೇಜು ನಮಗೆ ಈಚ್ ಡಿವೈಸಲ್ಲಿ ಫ್ಲೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ದ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇನ್ ಪ್ಯಾರಲ್. ಸೊ ನಮಗೇನು ಟೋಟಲ್ ರೆಸಿಸ್ಟೆನ್ಸ್ ಇದೆ, ಸೊ ಅದನ್ನು ನಾವು ಕಡಿಮೆ ಮಾಡ್ಬೋದು ಬೈ ಕನೆಕ್ಟಿಂಗ್ ದೆಮ್ ಇನ್ ಪ್ಯಾರಲಲ್. ನೆಕ್ಸ್ಟ್ ಥರ್ಡ್ ಒನ್, ವೈ ಆರ್ ಕಾಯಿಲ್ಸ್ ಆಫ್ ಎಲೆಕ್ಟ್ರಿಕ್ ಟೋಸ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಐರನ್ಸ್ ಮೇಡ್ ಆಫ್ ಆ್ಯನ್ ಅಲಾಯ್ ರಾದರ್ ದ್ಯಾನ್ ಎ ಪ್ಯೂರ್ ಮೆಟಲ್. ಸೊ ಏನು ನಮಗೆ ಎಲೆಕ್ಟ್ರಿಕ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಐರನ್ಸ್ ಏನು ಐರನ್ ಬಾಕ್ಸ್ ಇದೆ ಅದರದ್ದು ಮೆಟಲ್ಸ್ನ ನಾವು ಏನು ಕಾಯಿಲ್ಸ್ ಇದೆ ಅದನ್ನು ಅಲಾಯಿಂದ ಮಾಡಿರ್ತಾರೆ ರಾದರ್ ದ್ಯಾನ್ ಪ್ಯೂರ್ ಮೆಟಲ್. ಮೆಟಲ್ಗಿಂತ ಅಲಾಯಲ್ಲಿ ಏನಕ್ಕೆ ಮಾಡಿರ್ತಾರೆ ಅಂತ ಕೇಳಿದರೆ ಆನ್ಸರ್ ಏನು, ದ ರೆಸಿಸ್ಟಿವಿಟಿ ಆಫ್ ಆ್ಯನ್ ಅಲಾಯ್ ಈಸ್ ಹೈಯರ್ ದ್ಯಾನ್ ದ ಪ್ಯೂರ್ ಮೆಟಲ್. ಸೊ ಪ್ಯೂರ್ ಮೆಟಲ್ಗಿಂತ ಅಲಾಯ್ದು ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ. ಅಂದರೆ ಅಲಾಯ್ ದಟ್ ಕ್ಯಾನ್ ಅಪೋಸ್ ಮೋರ್ ಅಮೌಂಟ್ ಆಫ್ ಕರೆಂಟ್. ಸೊ ಅಲಾಯ್ ಡಸ್ ನಾಟ್ ಮೆಲ್ಟ್ ರೆಡಿಲಿ ಆ್ಯಂಡ್ ಗೆಟ್ ಡಿಫಾರ್ಮ್ಡ್. ಸೊ ನಮಗೆ ಅಲಾಯ್ ಮೆಲ್ಟ್ ಆಗೋದಿಲ್ಲ, ಅದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಅಲಾಯ್ಸ್ ಹ್ಯಾವ್ ಅ ಲೋ ಟೆಂಪ್ರೇಚರ್
coefficients of resistance. So next some important problems ಏನಿದೆ. A current of 0.5 ampere is drawn by a filament of an electric bulb for 10 minutes. Find the amount of electric charge that flows through the circuit. So they have given ಕರೆಂಟ್ ಐ ಕೊಟ್ಟಿದ್ದಾರೆ. ಸೊ ಐ ಈಸ್ ಈಕ್ವಲ್ಸ್ ಟು ನಾನು ಬೇಕಿದ್ರೆ ಸಪ್ರೇಟಾಗಿ ಮಾಡಿ ತೋರಿಸ್ಬಿಡ್ತೀನಿ. ಸೊ ಕರೆಂಟ್ ಐ 0.5 ಆಂಪಿಯರ್ ಆ್ಯಂಡ್ ದೇ ಹ್ಯಾವ್ ಗಿವನ್ ವಾಟ್ ಡ್ರಾನ್ ಫಿಲಮೆಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 minutes. ದೇ ಹ್ಯಾವ್ ಗಿವನ್ time. So t is equals to 10 minute. What we have to find the amount of charge. We have to find the amount of charge ಅಂದರೆ q ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ಮಿನಿಟಲ್ಲಿ ಇರೋದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊತೀವಿ. ಬಿಕಾಸ್ ಯೂನಿಟ್ ಆಫ್ ಟೈಮ್ ಇಲ್ಲಿ ನಾವು ಸೆಕೆಂಡಿಗೆ ಹೇಳ್ತೀವಿ. ಸೊ 1 ಮಿನಿಟಿಗೆ 60 ಸೆಕೆಂಡ್ಸ್. ಸೊ 10 into 6 is equals to, ಸೊ 10 into 60 is equals to 600 seconds. ಸೊ ಇವಾಗ ನಾವು ಐ ಇದೆ, ಟಿ ಇದೆ, ಕ್ಯೂ ಇದೆ. ಸೊ ಈ ಮೂರಕ್ಕೂ ರಿಲೇಷನ್ ಇರುವಂತಹ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ Q is equals to IT. Charge is equals to current into time. So here Q is equals to current is 0.5 ampere into charge is time is 600. So which is equals to 0.5 into 600. 0.5 ಅಂತ ಹೇಳಿದ್ರೆ half. So half of the 600 is 300. ಬೇಕಿದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೇಮ್ ಆನ್ಸರ್ ಬರುತ್ತೆ. ಸೊ Q is equals to 300 ಕೂಲಮ್. ಸೊ ಇಲ್ಲಿ ಯೂನಿಟ್ ಆಫ್ ಚಾರ್ಜ್ is C. Therefore Q is equals to 300 coulomb is the answer. Next, how much work is done in moving a charge of 2 coulomb across 2 points having a potential difference 12 volt. So they have given a charge and they have given potential difference V. What we have to find, how much work is done, W na find out ಮಾಡಬೇಕು. ಸೊ ಇಲ್ಲಿ ಗಿವನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ದೇ ಹ್ಯಾವ್ ಗಿವನ್ ಚಾರ್ಜ್. ಸೊ ಇದು ನೆಕ್ಸ್ಟ್ ಪ್ರಾಬ್ಲಮ್ ಇಂದು. ಸೊ Q is equals to 2 coulomb and potential difference V is equals to, so they have given V is 12 volt. So what we have to find, work done find out ಮಾಡಬೇಕು. So we know that work done W is equals to V Q, so which is equals to V ಅಂತ ಹೇಳಿದ್ರೆ 12 into Q is 2, so 12 2s are 24 joule. So work done is to 24 joule is the answer. Sixth one, ಇದರಲ್ಲಿ 2 questions ಇದೆ. A, how much current will an electric bulb draw from a 220 volt source if the resistance of the bulb filament is 1200 ohm? B question ಇದೆ, how much current will be an electric heater coil drawn from 220 volt source if the resistance of the heater coil is 100 ohm. So ಇಲ್ಲಿ ಸೇಮ್ ಕ್ವಶನ್ ಬಟ್ ಇಲ್ಲಿ ರೆಸಿಸ್ಟೆನ್ಸ್ ದೇ ಹ್ಯಾವ್ ಗಿವನ್ ಡಿಫ್ರೆಂಟ್. ಓಕೆ, ಸೊ ಗಿವನ್ ಡಾಟಾ ಏನಿದೆ, ವೋಲ್ಟೇಜ್ ಫಸ್ಟ್ ಕ್ವಶನ್ ಇಂದು ವೋಲ್ಟೇಜ್ 220 ವೋಲ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಷ್ಟಿದೆ 1200 ಓಮ್. ಸೊ ಫ್ರಮ್ ಈಕ್ವೇಶನ್ ಸೊ ನಾವೇನು ಬರಿತೀವಿ, ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಅಂತ ಹೇಳಿದ್ರೆ 220 ಡಿವೈಡೆಡ್ ಬೈ ಆರ್ ಅಂತ ಹೇಳಿದ್ರೆ 1200. ಸೊ ಇವೆರಡನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 0.18 ಆಂಪಿಯರ್. ಸೊ ಅದೇ ಬಿಗೂ ಕೂಡ ಸೇಮ್, ವಿ ಇಸ್ ಈಕ್ವಲ್ಸ್ ಟು 220 ವೋಲ್ಟ್ ಆ್ಯಂಡ್ ಆರ್ ಇಸ್ ಈಕ್ವಲ್ಸ್ ಟು 100 ಓಮ್. ಸೊ 220 ವೋಲ್ಟ್ ಬೈ 100 ಓಮ್ ವಿ ಬೈ ಆರ್ ಅಂತ ಹೇಳಿದ್ರೆ, ಸೊ ಇಲ್ಲಿ 2 zeros ಇದೆ. ಸೊ ಇಲ್ಲಿ ಬೇಕಿದ್ರೆ 0 ಕ್ಯಾನ್ಸಲ್ ಆಗುತ್ತೆ, 222 ಬೈ 10 ಉಳಿಯುತ್ತೆ. ಸೊ ಇಲ್ಲಿ 1 0 ಇದೆ, ಸೊ 1 ಡಿಜಿಟ್ ಆದಮೇಲೆ ಪಾಯಿಂಟ್, ದಟ್ ಈಸ್ 2.2 ಆಂಪಿಯರ್. ಸೊ ಇಲ್ಲಿ ಕರೆಂಟಿಂದು ಯೂನಿಟ್ ಏನು ಆಂಪಿಯರ್. ಸೊ ಲಾಸ್ಟಿಗೆ ಆಂಪಿಯರ್ ಬರಿತೀವಿ. ಸೊ ಇದಿಷ್ಟು ನಮಗೆ ಎಲೆಕ್ಟ್ರಿಸಿಟಿ ಲೆಸನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನಿಮಗೆ ಇದೇ ಥರ ಬೇರೆ ಲೆಸನ್ಸ್ ಇದ್ದು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಈ ಒಂದು ವಿಡಿಯೋದಿಂದ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಹೇಳಿದಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.